ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಭೂಮಿ ಟಾಕ್ಸ್. Wait a minute. Who are you? ಭೂಮಿ ಟಾಕ್ಸ್ ಅಂತ ಇಲ್ಲಿ ಇವನ್ ಯಾರಂತ ಸುಂದರಂಗ ಅಂತ ನೋಡ್ತಾ ಇದ್ದೀರಾ. ಬಟ್ ಎಂತ ಅಂತಂದ್ರೆ ಅಂತೇಳಿ ಅಪ್ಪ ಹಲೋ ಹಾಯ್ ಫುಲ್ ಅರ್ಜೆಂಟಲ್ಲಿ ನಾವು ಹೋಗ್ತಿರೋದು ಎಲ್ಲಿ ಗೊತ್ತಾ, ನಂದೊಂದು ಹೊಸ ಡ್ರೀಮನ್ನು ಫುಲ್ಫಿಲ್ ಮಾಡಲಿಕ್ಕೆ ಫೈನಲಿ ದ ಡೇ ಹ್ಯಾಸ್ ಕಮ್. ಆಫ್ಟರ್ ಅ ಲಾಂಗ್ ಟೈಮ್ ಎಂತ ಗೊತ್ತುಂಟ, ಯಾವಾಗಲೂ ಇದನ್ನು ಅನಿಸ್ತಿತ್ತು ಇದು ಇದನ್ನು ಅಪ್ಪನಿಗೆ ಕೊಡಿಸ್ಬೇಕು ಈಗ ಆಲ್ರೆಡಿ ಗೊತ್ತಾಗಿರ್ಬೋದು. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದಾನೆ. ದಿಸ್ ಈಸ್ ಮೈ ಡ್ರೀಮ್. ಆಲ್ಮೋಸ್ಟ್ ಎಲ್ಲ ಮಿಡಲ್ ಕ್ಲಾಸ್ ಅವರಿಗೆ ಸಹ ಈ ಡ್ರೀಮ್ ಇರ್ತದೆ, ಲೈಕ್ ಅಪ್ಪನಿಗೆ ಒಂದು ಅನಸೆ ಇಲ್ಲಿ ಗೆಟ್ಟು ನಾನು ಆಲ್ರೆಡಿ ಗಾಟ್ ಟು ನೋ. ಇಲ್ಲಿ ಅಮ್ಮ ದೇವರಿಗೆಲ್ಲ ಕೈ ಮುಗ್ದು ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ತಾ ನಾವು ಅಪ್ಪ ತಮ್ಮ ಅಮ್ಮ ಹೊರಟ್ವಿ ಶೋರೂಮ್ ಕಡೆ. ಆಯಿತಾ ಅಪ್ಪ ಅಷ್ಟು ಎಕ್ಸೈಟ್ ಆಗಿದ್ವಿ ಅಂತಂದರೆ ದೇವರೇ ಹತ್ತಿರ ಬರ್ತಿದ್ದಾಗೆ ದಗ್ ಅಂತ ಆಗ್ತಿದ್ದು ಬುಲೆಟ್ ಸೌಂಡ್ ಥರ. ಫೈನಲಿ ರೀಚ್ ಆದ್ವಿ. ಫೈನಲಿ ರೀಚ್ ಆದ್ವಿ. ಬಟ್ ಎಂತಂತಂದರೆ ತುಂಬ ಅಲ್ಲ ಪ್ರೊಸೀಜರ್ ಇತ್ತು ಗೈಸ್, ತುಂಬ ಲೇಟ್ ಆಗ್ತಾ ಬಂತು ಬಿಕಾಸ್ ಅವ್ರದ್ದು ಇನ್ಶೂರೆನ್ಸ್ ಅದು ಇದು ಅಂತೆಲ್ಲ ಅಲ್ಲ ಇದೆಯಾ. ಎಷ್ಟು ಎಕ್ಸೈಟ್ ಆಗಿತ್ತು ನಿನಗೆಂತ ಎಕ್ಸೈಟ್ಮೆಂಟ್ ಇಲ್ಲ, ಮನೆಗಂತಿಲ್ಲ ಬಿಡು. ಸೊ ಎಕ್ಸೈಟೆಡ್ ತುಂಬ. ಅಪ್ಪ ಅಲ್ಲಿ ಇಲ್ಲಿ ಬೇರೆಯವರ ಬುಲೆಟ್ ನೋಡುವಾಗ ನಂಗೆ ಆಸೆ ಆಗ್ತಿತ್ತು ಅಪ್ಪನಿಗೆ ಒಂದು ಬುಲೆಟ್ ಕೊಡಿಸ್ಬೇಕು ಅಂತ. ಫೈನಲಿ ಕೊಡಿಸ್ತಿದ್ದಾನೆ. ಇಷ್ಟ ದಟ್ಸ್ ಮೈ ಡ್ರೀಮ್ ಬೈಕ್. ಅಪ್ಪನಿಗೆ ಸದಾ ಇಷ್ಟ ಇತ್ತು. ಸೊ ಬೈಯಿಂಗ್ ಇಟ್. ಅಮ್ಮ ಬೈಕ್ ರೆಡಿ ಉಂಟಮ್ಮ, ಬೈಕ್ ಸಕ್ಕದಾಗುಂಟು ಗೊತ್ತುಂಟು. ಬೈಕ್ ನೋಡ್ಕೊಂಡು ಬಂದೆ ಅಪ್ಪನಿಗೆ ಮತ್ತೆ ಲಾಸ್ಟಿಗೆ ತೋರಿಸ್ಲಿಕ್ಕೆ. ಗೈಸ್ ಸೀರಿಯಸ್ಲಿ ಹೇಳ್ತಾನೆ ತುಂಬಾ ಸಕ್ಕದಾಗುಂಟು, ಬ್ಲ್ಯಾಕ್ ಆಗಿ. ಐ ಜಸ್ಟ್ ಲವ್ ದಟ್ ಬೈಕ್. 1 ತಿಂಗಳಾಯ್ತು ನಾವು ಬುಕ್ ಮಾಡಿ. ನಾನು ತುಂಬಾ ಎಕ್ಸೈಟ್ ಆಗಿದ್ದಾನೆ. ನಾನು ಸತ್ಯ ಹೇಳ್ತೇನೆ, ಅಪ್ಪನಿಗೆ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ಲಿಕ್ಕೆ ಗೊತ್ತಿಲ್ಲ. ಅವರೊಂಥರ ಅವ್ರಿಗೆ ಮನಸ್ಸಲ್ಲಿರ್ತದೆ ಪ್ರೀತಿಯ ಖುಷಿ ಎಲ್ಲ, ಯಾವುದಂತ ತೋರಿಸೋದಿಲ್ಲ. ಐ ಡೋಂಟ್ ನೋ, ಲೈಕ್ ನೀವೆಲ್ಲ ಅನಿಸಿರ್ಬೋದು ವಿಡಿಯೋದಲ್ಲಿ ಅಪ್ಪ ಇಂಥ ಖುಷಿಯೆಲ್ಲ ಇಲ್ಲ ಅಂತ. ಅಪ್ಪ ಹಾಗೆ ಅವ್ರದ್ದು ತುಂಬ ಲೇಟ್ ಆಯಿತು ಮಾರ್ರೆ, ಅದಕ್ಕೆ ಅಂತ ಹಶುವಾಗ್ತಿದ್ದೆ ಅಂತೇಳಿ ನಾವು ಹೋಟೆಲಿಗೆ ಹೋಗಿ ಒಂಚೂರು ಹೊಟ್ಟೆಗೆ ಹಾಕ್ಕೊಂಡು ಬಂದ್ವಿ. ಅದಾದಮೇಲೆ ನಾವು ಹೊರಟಿದ್ದು ಎಲ್ಲಿಗೆ ಗೊತ್ತುಂಟಾ, ನನಗೆ ಅಪ್ಪ ರಿಂಗ್ ಗಿಫ್ಟ್ ಕೊಟ್ಟರು. ಇದು ನನ್ನ ಲೈಫ್ ಅದು ಫಸ್ಟ್ ಗೋಲ್ಡ್ ರಿಂಗ್. ವಾವ್, ನೋಡಿ ನೋಡಿ ಎಷ್ಟು ಚಂದ ಉಂಟಲ್ಲ. ಥ್ಯಾಂಕ್ ಯು ಅಪ್ಪ. ಅಲ್ಲಿಂದ ಹೊರಟು ನಾವು ನಮ್ಮ ಬೈಕನ್ನು ನೋಡಿ ಬಂದಿದ್ದೆ. ನೋಡಿ ರೆಡಿ ಆಗಿದ್ದಾನೆ. ತುಂಬ ಎಕ್ಸೈಟ್ ಆಗಿದ್ದೇವೆ. ಆ್ಯಂಡ್ ಗೈಸ್ ಐ ಗಾಟ್ ಅ ರಿಂಗ್. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. 2000 years later. Yes, I do the cooking, yes, I do the cleaning. Yes, I keep the nana real sweet for your eating. Yes, you be the boss and yes. Look at our baby. ಅಪ್ಪ ಎಷ್ಟು ಖುಷಿಯಲ್ಲಿದ್ದಾರೆ ನೋಡಿ. ಅಪ್ಪ ಅವ್ರ ಎಕ್ಸ್ಪ್ರೆಸ್ಸೇ ಮಾಡ್ತಿಲ್ಲ. ಬಟ್ ನೋಡಿ ದಂಪತಿಗಳದ್ದು ಒಂದು ರೌಂಡ್. ಫಸ್ಟ್ ಟೈಮ್ ಅದೇ ಬುಲೆಟ್ ಬರ್ತಾನೆ ಲೈಫ್ ಫಸ್ಟ್ ಟೈಮ್ ಬುಲೆಟ್. ಅಮ್ಮ ಹೋಗಿ ಹೊರಡಿ, ಹೋಗಿ ಬನ್ನಿ, ಬಾಯ್ ಬಾಯ್, ಜಾಗ್ರತೆ. ನೇನ ಕಣ್ಣಲ್ಲಿ ನೀರು ನೋಡು. ಹಂಗೆ ಆ್ಯಕ್ಚುಲಿ I am feeling emotional just because it was my biggest dream. ಇದು ನಂದು ಒಂದು ದೊಡ್ಡ ಡ್ರೀಮ್ ಆಗಿತ್ತು. ಅಂದ್ರೆ ಎವ್ರಿ ಟೈಮ್ ನನ್ನ ಅಪ್ಪ ಒಂದು ಬುಲೆಟ್, ಯಾರಾದ್ರೂ ಬುಲೆಟ್ ನೋಡಿದ್ರೆ he will be like ಅವ್ರು ಹೋಗಿ ನೋಡೋವಂಥದ್ದು. I was like yeah, I want to buy. This will be very simple thing, but ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆ this is a very big dream. ನನ್ನ ಬರ್ಡೆಗೆ ನನ್ನ ಹೆತ್ತವರಿಗೆ ನಾನು ಕೊಟ್ಟಂತ ಚಿಕ್ಕ ಗಿಫ್ಟ್ ಅಷ್ಟೇ. ಗೈಸ್ ಅಲ್ಲಿ ನೋಡಿ ಕಾಣಿಸ್ತಿಲ್ಲ ನನ್ನ ಪ್ರಕಾರ. ಅಲ್ಲಿ ನೋಡಿ ಎದುರುಗಡೆ ಹೋಗ್ತಿದ್ದಾರೆ, ಕಾಣಿಸ್ತಿದಾರ? ಆಹಾ, ನನ್ನ 2 ಜೋಡಿಗಳು ಅಮ್ಮ ಗಟ್ಟಿ ಇಟ್ಕೊಂಡಿದ್ದಾರೆ. ಅಲ್ಲಿ ದಂಪತಿಗಳ ಅಮ್ಮ ಚೌಕ ಸ್ಟಾರ್ಟ್ ಆಗಿದೆ ಮಾರ್ರೆ. ನಿಮಗೆಲ್ಲ ಈ ವಿಡಿಯೋ ನೋಡಿ ಎಂತ ಅನಿಸ್ತಾ ಉಂಟು ಗೊತ್ತಿಲ್ಲ. ನಾನು ನನ್ನ ಹುಟ್ಟಿದ ಹಬ್ಬಕ್ಕೆ ಅಂದರೆ ನನ್ನ ಬರ್ಡೇಗೆ ನನ್ನ ಅಪ್ಪನ ಕಣ್ಣಲ್ಲಿ ಒಂದು ಖುಷಿ ನೋಡಿದೆ. ನನ್ನ ಅಪ್ಪನಿಗೆ ನಾನು ಬುಲೆಟ್ ತೆಗೆದುಕೊಟ್ಟೆ, ನನ್ನ ಅಪ್ಪನಿಗೆ ಖುಷಿ ಪಡಿಸಿದೆ. ಅಷ್ಟು ಸಾಕು ಅಷ್ಟೇ. ನಿಮಗೆಲ್ಲ ಚಿಕ್ಕ ವಿಷಯ ಅನಿಸ್ಬೋದು, ಬಟ್ ನನಗೆ
ತುಂಬ ದೊಡ್ಡ ವಿಷಯ. ಇವ್ರು ಯಾವಾಗಲೂ ಒಳ್ಳೆ ರೀತಿಯಲ್ಲಿ ದಂಪತಿಗಳಿದ್ರೆ ಸ್ವಾಮಿ ಹೇಳ್ತೀರಿ. ಎಲ್ಲರ ಬ್ಲೆಸ್ಸಿಂಗ್ ಕೊಡಿ ಇವರಿಗೆ, ಹಾಗೆ ಎಲ್ಲರ ಡ್ರೀಮ್ಸ ಒಂದು ದಿವಸ ಫುಲ್ಫಿಲ್ ಆಗಿಯೇ ಆಗ್ತದೆ. ಓಕೆನಾ ಗೈಸ್? ಇವನು ಕೈ ಹಿಡಿತಿಲ್ಲ. ಇಲ್ಲಿ ನೋಡಿ ಸೈನ್ಸ್ ತಮ್ಮನ ಫ್ಯಾನ್ ಫಾಲೋವರ್ಸ್. ಇಲ್ಲಿ ನೋಡಿ ಗೈಸ್ ದಂಪತಿಗಳು. ಸೀರಿಯಸ್ಲಿ ಯಪ್ಪ ಎಂತ ಸೆಕೆ. ಇಲ್ಲಿ ಡೈರೆಕ್ಟ್ ಬರ್ತದಲ್ಲ, ಮುಖ ಕಟ್ಕೊಂಡಿದ್ದಾನೆ. ಅಪ್ಪ ಕೃಷ್ಣ. ಅಪ್ಪ ಅಮ್ಮ ಹಿಂದೆಗಡೆ ಇದಾರೆ ಗೊತ್ತುಂಟು ನೋಡಿ ಗೈಸ್. ಅಲ್ಲಿ ಎಂಜಾಗ್ತಾ ಮಿತ್ತು ಅಲ್ಲಿ ಬರ್ತಿದ್ದಾರೆ ನಮ್ಮ ಜೋಡಿ ಹಕ್ಕಿಗಳು. ಬರ್ತಾ ಉಂಟು ಹಿಂದೆ ದಂಪತಿಗಳು. ಒಂದು ಶುರು ಮಾಡಿದ್ದಾರೆ ಬುಲೆಟ್ ನೋಡ್ಲಿಕ್ಕೆ. ಗೈಸ್ ನೆಕ್ಸ್ಟ್ ರೌಂಡ್ ನೋಡಿ ಶುರು ಆಯ್ತು ಇಬ್ಬರದ್ದು ಕಿತಾಪತಿ ಎಂತೆಲ್ಲ ಉಂಟು ಅಂತ ಶುರು ಮಾಡಿದ್ದಾರೆ ನೋಡ್ಲಿಕ್ಕೆ. ನಮ್ಮ ವಿಡಿಯೋ ನಾನೊಂದು ಮನೆಗೆ ಹೋಗಿ ಬಾವಿ ನೀರಲ್ಲಿ ಮುಖೆಲ್ಲ ತೊಳ್ಕೊಂಡು ಬಂದೆ. ಸೊ ಇದಾಗಿತ್ತು ನನ್ನ ವಿಡಿಯೋ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ನನ್ನ ಸರ್ಪ್ರೈಸ್ ಅಂತ ಹೇಳಿ, ಹಾಗೆ ಎಲ್ಲರ ಡ್ರೀಮ್ಸ್ ಫುಲ್ಫಿಲ್ ಆಗಲಿ ಅಂತ ನಾನು ಕೇಳ್ತಾ ಇವತ್ತು ವಿಡಿಯೋಲಿ ಎಂಡ್ ಮಾಡೋಣ. ಬಾಯ್ ಬಾಯ್. ಅದಾಗಲೇ ಹೇಳಿದೆ